ಇಷ್ಟದ ಬೆಲ್ಲವೂ ವಿಷ ಅಂತ ವರದಿಯಾಗಿದೆ. ಈ ವರದಿಯಲ್ಲಿ ಬೆಲ್ಲ ಅಸುರಕ್ಷಿತ ಎಂಬ ವರದಿ ಬಹಿರಂಗವಾಗ್ತಾ ಇದೆ. ಕಳೆದ ಫೆಬ್ರವರಿಯಲ್ಲಿ ಬೆಲ್ಲದ ಸ್ಯಾಂಪಲ್ ಸಂಗ್ರಹ ಕೂಡ ಆಗಿತ್ತು. ಈ ವರದಿಯಲ್ಲಿ ಬೆಲ್ಲ ಅಸುರಕ್ಷಿತ ಎಂಬ ವರದಿಯಾಗಿದೆ. 600ಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಪೈಕಿ 200 ಅನ್ಸೇಫ್. ಬೆಲ್ಲದಲ್ಲಿ ರಾಸಾಯನಿಕಗಳ ಬಳಕೆ ಆಗ್ತಾ ಇರುವಂತಹ ಅಂಶ ಪತ್ತೆಯಾಗಿದೆ ಅನ್ನುವಂತಹ ವರದಿ ಇದೀಗ ಬಯಲಾಗಿದೆ. ಸ್ವೀಟ್ ಪ್ರಿಯರು ಒಂದ್ ಕಡೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಮೊದಲಿಗೆ ಗೋಬಿ ಕಲರ್ ಬಳಕೆಯಲ್ಲಿ ಚಿಕನ್ಗೆ ಕಲರ್ ಬಳಕೆ ಮಾಡ್ತಾ ಇದ್ರು, ಅದನ್ನ ವರದಿ ಮಾಡಿದ್ರು ಅಧಿಕಾರಿಗಳು. ಅದಾದ ನಂತರ ಇದೀಗ ಬೆಲ್ಲದ ಸರದಿ ಶುರುವಾಗಿದೆ. ಇಡ್ಲಿ, ಬಟಾಣಿ, ಹೋಳಿಗೆ ಆಯ್ತು, ಇದೀಗ ಬೆಲ್ಲದ ಸರದಿ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚರಣ್, ಮೆಟ್ರೋ ರಿಪೋರ್ಟರ್ ಫೋನು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಆರೋಗ್ಯ ಇಲಾಖೆ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಇದೀಗ ಪ್ರತಿಯೊಂದರ ಮೇಲೂ ಕೂಡ ನಿಗಾ ಇಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ ಆರೋಗ್ಯ ಇಲಾಖೆ. ಇಲ್ಲಿಯವರೆಗೂ ಈಗ ಬೆಲ್ಲ ಆಗಿದೆ. ಈ ಹಿಂದೆ ನಾವು ಬಟಾಣಿಯನ್ನ ಗಮನಿಸಿದ್ವಿ, ಅದನ್ನು ಕೂಡ ತಿನ್ನೋದು ಸೇಫ್ ಅಲ್ಲ ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ಹೋಳಿಗೆ, ಇದೀಗ ಬೆಲ್ಲದ ಸರದಿ. ಬೆಲ್ಲದಲ್ಲಿ ಏನೆಲ್ಲ ಅಂಶ ಪತ್ತೆಯಾಗಿದೆ, ಇದರಿಂದ ಏನೆಲ್ಲ ಆರೋಗ್ಯಕ್ಕೆ ಮಾರಕ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಎಸ್ ರಮ್ಯಾ, ಪ್ರಮುಖವಾಗಿ ಆಹಾರ ಗುಣಮಟ್ಟ ಇಲಾಖೆ ಈಗಾಗಲೇ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಒಂದೆರಡು ವಾರಗಳಿಂದ ಸತತವಾಗಿ ಆಹಾರ ಗುಣಮಟ್ಟದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಎಲ್ಲೆಲ್ಲಿ ಅನುಮಾನಗಳು ಬರ್ತಾ ಇದೆ ಅಲ್ಲಿಗೆ ರೈಡ್ ಅನ್ನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಆಹಾರ ಗುಣಮಟ್ಟ ಇಲಾಖೆ ಮುಂದುವರಿದಿರುವಂತದ್ದು. ಪ್ರಮುಖವಾಗಿ ಹಿಂದಿನ ದಿವಸ ಹೋಳಿಗೆಯ ಮೇಲೆ ಒಂದಿಷ್ಟು ಅಧಿಕಾರಿಗಳು ರೈಡ್ ಮಾಡಿದ್ರು. ಹೋಳಿಗೆಗಳಲ್ಲಿ ಬಳಸುವಂತಹ ಪ್ಲಾಸ್ಟಿಕ್ ನಿಷೇಧ ಏನಿದೆ ಈ ಬಗ್ಗೆ ಕೂಡ ಸುತ್ತೋಲೆಯನ್ನ ಹೊರಡಿಸಿದ್ರು. ಇದಾದ ಬಳಿಕ ಈಗಾಗಲೇ 600 ಸ್ಯಾಂಪಲ್ ಬೆಲ್ಲವನ್ನ ಸಂಗ್ರಹಿಸಿರುವಂತದ್ದು. ಏನೋ ಬೆಲ್ಲ ತಯಾರಿಕಾ ಘಟಕಗಳೇನಿದೆ ಮತ್ತೆ ಬೆಲ್ಲದ ಅಂಗಡಿಗಳೇನಿದೆ, ಹೋಲ್ಸೇಲ್ ನಲ್ಲಿ ಮಾರುವಂತಹ ಅಂಗಡಿಗಳಿಗೆ ಏಕಾಏಕಿ ಭೇಟಿ ನೀಡಿರುವಂತಹ ಅಧಿಕಾರಿಗಳು ಬೆಲ್ಲದ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿರುವಂತದ್ದು. ಅದರಲ್ಲಿ ಸುಮಾರು 200 ಸ್ಯಾಂಪಲ್ಗಳು ರಾಸಾಯನಿಕ ಮಿಶ್ರಣ ಆಗಿದೆ ಅನ್ನೋದು ಕೂಡ ಪತ್ತೆ ಆಗಿರುವಂತದ್ದು. ಪ್ರಮುಖವಾಗಿ ಬೆಲ್ಲ ಅಂತ ಹೇಳಿದ್ರೆ ಅದು ಸಾವಯವವಾಗಿ ತಯಾರಾಗುತ್ತೆ, ಅದನ್ನ ಒಂದು ಶುಚಿತ್ವದ ಮೂಲಕ ಬೇಯಿಸ್ತಾರೆ, ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇತ್ತು. ಆದ್ರೆ ಇದೀಗ ಬಂದಿರುವ ವರದಿ ಒಂದು ಕಡೆ ಸಿಹಿ ಪ್ರಿಯರನ್ನ ಬೆಚ್ಚಿ ಬಿದ್ದಿಸಿರುವಂತದ್ದು. ಪ್ರಮುಖವಾಗಿ ಈ ಬೆಲ್ಲಕ್ಕೆ ಬಳಸುವಂತಹ ರಾಸಾಯನಿಕಗಳೇನಿದೆ ಇದು ಕಂದು ಬಣ್ಣ ಬರ್ಲಿಕ್ಕೆ ಇದಕ್ಕೆ ಬಣ್ಣವನ್ನ ಬಳಸ್ತಾರೆ, ಲಿಕ್ವಿಡ್ ಗಳನ್ನ ಬಳಸ್ತಾರೆ. ಇದರಿಂದಾಗಿ ಡೈಜೆಷನ್ ಸಿಸ್ಟಮ್ ಏನಿದೆ ಇದಕ್ಕೆ ಎಫೆಕ್ಟ್ ಆಗುವಂತದ್ದು. ಒಂದು ಕಡೆಯಲ್ಲಿ ಸಿಹಿ ತಿಂದ್ರೆ ಹೊಟ್ಟೆ ನೋವು ಬರುವಂತದ್ದು, ಇಂಥ ಕಾಯಿಲೆಗಳಿಗೆ ಈ ಬೆಲ್ಲ ಕಾರಣ ಆಗ್ತಾ ಇದೆ. ಮತ್ತೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಭಾರಿ ಪ್ರಮಾಣದ ಎಫೆಕ್ಟ್ ಅನ್ನ ಕೂಡ ನೀಡ್ತಾ ಇರುವಂತದ್ದು. ಇದರಿಂದಾಗಿ ಈ ಒಂದು ಕೆಮಿಕಲ್ ಮಿಶ್ರಿತ ಬೆಲ್ಲಗಳೇನಿದೆ, ಕಲರ್ ಮಿಶ್ರಿತ ಬೆಲ್ಲಗಳೇನಿದೆ, ಕಲರ್ಫುಲ್ ಆಗ್ಲಿಕ್ಕೋಸ್ಕರ ಕಡುಗಂದು ಬಣ್ಣ ಬರ್ಲಿಕ್ಕೋಸ್ಕರ ಬಳಸುವಂತ ಬಣ್ಣ ಏನಿದೆ ಆರೋಗ್ಯದ ಮೇಲೆ ಪ್ರಭಾವವನ್ನ ಬೀರ್ತಾ ಇರುವಂತದ್ದು. ಇನ್ನು ಒಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಸ್ಯಾಂಪಲ್ಗಳಲ್ಲಿ ಪತ್ತೆಯಾಗಿರುವ ಅಂಶಗಳು ಪ್ರಮುಖವಾಗಿ ಶುಚಿತ್ವದ ಯಾಕಂದ್ರೆ ರಾಸಾಯನಿಕಗಳ ಜೊತೆಗೆ ಶುಚಿತ್ವದ ಕೊರತೆ ಕೂಡ ಕಂಡು ಬಂದಿರುವ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.